ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ನಮ್ಮ ಕರ್ನಾಟಕದ ಪಾಲಿಟಿಕ್ಸ್ ಅಂದ್ರೇನೆ ಹಾಗೆ, ಒಂದು ದಿನ ಶಮನ ಆದ್ರೆ ಇನ್ನೊಂದು ದಿನ ಫುಲ್ ಹೈ ವೋಲ್ಟೇಜ್ ಡ್ರಾಮಾ. ಪ್ರತಿದಿನ ಒಂದಲ್ಲ ಒಂದು ಮಾಸ್ ಡೈಲಾಗ್, ಬಿರುಗಾಳಿ ಎಬ್ಬಿಸೋ ವಾಗ್ದಾಳಿಗಳು ನಡೀತಾನೆ ಇರ್ತವೆ. ಬಟ್ ಈ ವಾರ ಮಾತ್ರ ಸ್ಟೇಟ್ ಪಾಲಿಟಿಕ್ಸ್ ನಲ್ಲಿ ಬೆಂಕಿ ಹೊತ್ಕೊಂಡಿದೆ ಅಂತಾನೆ ಹೇಳ್ಬೇಕು. ಒಂದು ಕಡೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು, ಇನ್ನೊಂದು ಕಡೆ ನಮ್ಮ ರಾಜ್ಯದ ಪ್ರಭಾವಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎಷ್ಟರ ಮಟ್ಟಿಗೆ ಗರಂ ಆಗಿದ್ದಾರೆ ಅಂದ್ರೆ, ಉಪ್ಪು ತಿಂದಿದ್ದೀರಿ ನೀರು ಕುಡಿಯೋಕೆ ರೆಡಿಯಾಗಿ ಅಂತ ಸಿಟಿ ರವಿ ಅವರಿಗೆ ಓಪನ್ ಚಾಲೆಂಜ್ ಜೊತೆಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ದೇಶಾದ್ಯಂತ ಸದ್ದು ಮಾಡ್ತಿರೋ ನೀಟ್ ಎಕ್ಸಾಮ್ಗೂ ಪಾಕಿಸ್ತಾನ ಅಥವಾ ಮುಲ್ಲಾಗಳಿಗೂ ಏನ್ ಸಂಬಂಧ? ಪೊಲೀಸರು ನೋಟಿಸ್ ತಗೊಂಡು ಸಿಟಿ ರವಿ ಅವರ ಮನೆಗೆ ಹೋದಾಗ ಅಲ್ಲಿ ನಡೆದ ನಿಜವಾದ ಡ್ರಾಮಾ ಏನೋ? ಹೈಕೋರ್ಟ್ ಈ ಕೇಸಲ್ಲಿ ಎಂಟ್ರಿ ಕೊಟ್ಟು ಏನ್ ಆರ್ಡರ್ ಮಾಡಿದೆ? ಮತ್ತೆ ಇದಕ್ಕೆ ಸಿಟಿ ರವಿ ತಮ್ಮದೇ ಸ್ಟ್ರೀಟ್ ಫೈಟರ್ ಸ್ಟೈಲ್ ನಲ್ಲಿ ಕೊಟ್ಟ ಖಡಕ್ ಉತ್ತರ ಏನೋ? ಇವತ್ತಿನ ವಿಡಿಯೋದಲ್ಲಿ ಈ ಇಡೀ ಪೊಲಿಟಿಕಲ್ ಹೈ ಡ್ರಾಮಾದ ಪ್ರತಿಯೊಂದು ಇಂಚಿಂಚು ಡೀಟೇಲ್ಸ್ ಅನ್ನ ಇನ್ಸೈಡ್ ಮ್ಯಾಟರ್ ಜೊತೆ ಸಿಂಪಲ್ ಆಗಿ ಕ್ರಿಸ್ಪಿಯಾಗಿ ಬಿಡಿಸಿ ಹೇಳ್ತೇನೆ. ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನ ತಡೆ ಯಾಕೆ, ಬನ್ನಿ ಮ್ಯಾಟರ್ಗೆ ಡೈರೆಕ್ಟ್ ಆಗಿ ಜಂಪ್ ಆಗೋಣ. ಸಿಟಿ ರವಿ ಅವರ ಲೇಟೆಸ್ಟ್ ನ್ಯೂಸ್ ನಿಮ್ಗೆಲ್ಲ ಗೊತ್ತೇಗಿರುತ್ತೆ. ಆದ್ರೆ ಹೊಸದಾಗಿ ನೋಡೋರಿಗೆ ಅರ್ಥ ಆಗ್ಬೇಕು ಅಂತೇಳಿ ಮೊನ್ನೆಯಿಂದ ಏನೇನ್ ನಡೀತು ಅನ್ನೋದನ್ನ ಒಂದ್ ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಈ ಇಡೀ ಕತೆ ಶುರುವಾಗಿದ್ದು ಚಿಕ್ಕಮಗಳೂರಿನಲ್ಲಿ ನಡೆದ ಯೂತ್ ಫಾರ್ ನೇಷನ್ ಅನ್ನೋ ಒಂದು ಪ್ರೋಗ್ರಾಮ್ ನಲ್ಲಿ. ಚಿಕ್ಕಮಗಳೂರು ಅಂದ್ರೇನೆ ಸಿಟಿ ರವಿ ಅವರ ಸ್ವಕ್ಷೇತ್ರ, ಅವರ ಹಾರ್ಡ್ ಕೋರ್ ಕೋಟೆ ಇದ್ದಂತೆ. ಅಲ್ಲಿ ವೇದಿಕೆ ಮೇಲೆ ನಿಂತು ಸಿಟಿ ರವಿ ಅವರು ನೀಟ್ ಪರೀಕ್ಷೆಯ ಕ್ವಶನ್ ಪೇಪರ್ ಲೀಕ್ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ರು. ಮಾತಾಡ್ತಾ ಮ್ಯಾಟರ್ ಸ್ವಲ್ಪ ಸೀರಿಯಸ್ ಟರ್ನ್ ತಗೊಳ್ತು. ಸಿಟಿ ರವಿ ಅವರು ತಮ್ಮದೇ ಶೈಲಿಯಲ್ಲಿ ವಾಗ್ದಾಳಿ ನಡೆಸ್ತಾ ಏನಂದ್ರು ಗೊತ್ತಾ? ಇದೇ ಸಿಳಿದ್ರೆ 3 ಅಕ್ಷರ ಇರೋದಿಲ್ಲ, ನೀಟ್ ಪರೀಕ್ಷೆಗೂ ಮುಲ್ಲಾಗಳಿಗೂ ಏನ್ ಸಂಬಂಧ ಅಂತ ಫುಲ್ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟೇ ಬಿಟ್ರು. ಜೊತೆಗೆ ತಮ್ಮ ಮಾತನ್ನ ಸಮರ್ಥಿಸಿಕೊಳ್ಳೋಕೆ ಪ್ರತಿಭಟನೆಗೆ ಸಂಬಂಧವೇ ಇಲ್ಲದ ಯಾವುದೋ ಒಂದು ವಿಡಿಯೋ ತೋರಿಸಿ ಜನರನ್ನ ದಿಕ್ಕು ತಪ್ಪಿಸೋಕೆ ಯತ್ನಿಸಿದ್ರು ಅನ್ನೋದು ಕಾಂಗ್ರೆಸ್ ನಾಯಕರ ಮೈನ್ ಆರೋಪ. ಈ ಸ್ಟೇಟ್ಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಕಾಡ್ಗಿಚ್ಚಿನಂತೆ ಹಬ್ಬಿಬಿಡ್ತು. ತಕ್ಷಣವೇ ಜಾಮಿಯಾ ಮಸೀದಿ ಕಡೆಯಿಂದ ಚಿಕ್ಕಮಗಳೂರು ಟೌನ್ ಪೊಲೀಸ್ ಸ್ಟೇಷನ್ ನಲ್ಲಿ ಸಿಟಿ ರವಿ ವಿರುದ್ಧ ಕೋಮು ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ದಾರೆ ಅಂತೇಳಿ ಬಿಎನ್ಎಸ್ ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ರಿಜಿಸ್ಟರ್ ಆಯ್ತು. ಅಲ್ಲೇ ನೋಡಿ ರಿಯಲ್ ಹೈ ಡ್ರಾಮಾ ಶುರುವಾಗಿದ್ದು. ಎಫ್ಐಆರ್ ದಾಖಲಾದ ಮರುದಿನ ಅಂದ್ರೆ ಪೊಲೀಸರು ಎಫ್ಐಆರ್ ಕಾಪಿ ಮತ್ತು ನೋಟಿಸ್ ತಗೊಂಡು ಸಿಟಿ ರವಿ ಅವರ ಚಿಕ್ಕಮಗಳೂರಿನ ಬಸವನಹಳ್ಳಿ ಮನೆ ಬಾಗಿಲಿಗೆ ಹೋದ್ರು. ಬಟ್ ಸಿಟಿ ರವಿ ಅಲ್ಲಿ ಸರಳವಾಗಿ ನೋಟಿಸ್ ತಗೊಳ್ಳಿಲ್ಲ. ಅಲ್ಲಿ ಲಕ್ಷಾಂತರ ಬೆಂಬಲಿಗರು, ಕಾರ್ಯಕರ್ತರು, ವಕೀಲರ ದಂಡೆ ಇತ್ತು. ಸಿಟಿ ರವಿ ಅವರು ಪೊಲೀಸರಿಗೆ ಓಪನ್ ಆಗಿ ಕೇಳ್ತಾರೆ, ಅಲ್ಲಪ್ಪ ಮೊದಲು ಎಫ್ಐಆರ್ ಕಾಪಿ ಎಲ್ಲಿದೆ ತೋರಿಸಿ, ನನ್ನ ಭಾಷಣದಲ್ಲಿ ಧರ್ಮದ ಉಲ್ಲೇಖ ಎಲ್ಲಿದೆ? ಮುಲ್ಲಾ ಅಂದ್ರೆ ಧರ್ಮನ ಅಂತ ಪ್ರಶ್ನಿಸಿ ನೋಟಿಸ್ ಸ್ವೀಕರಿಸದೆ ಪೊಲೀಸರನ್ನ ವಾಪಸ್ ಕಳಿಸ್ಬಿಟ್ರು. ಜೊತೆಗೆ ನನಗೆ ಈ ನೋಟಿಸ್ಗೆ ರಿಪ್ಲೈ ಮಾಡೋಕೆ 7 ದಿನ ಟೈಮ್ ಬೇಕು ಅಂತ ಲೀಗಲ್ ಟೈಮ್ ಕೇಳಿದ್ರು. ಅಲ್ಲಿಗೆ ವಾತಾವರಣ ಫುಲ್ ಕಾಯ್ದು ಕೆಂಡವಾಯ್ತು. ಉಪ್ಪು ತಿಂದಿದ್ದೀರಿ ನೀರು ಕುಡಿಯಿರಿ. ಪ್ರಿಯಾಂಕ್ ಖರ್ಗೆ ಖಡಕ್ ತಿರುಗೇಟು. ಪೊಲೀಸರಿಗೆ ನೋಟಿಸ್ ತೆಗೆದುಕೊಳ್ಳೋಕೆ ನಿರಾಕರಿಸಿ ಪೊಲೀಸರನ್ನೇ ವಾಪಸ್ ಕಳಿಸಿದ್ದನ್ನ ನೋಡಿ ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸುಮ್ಮನಿರ್ತಾರ. ತಕ್ಷಣ ತಮ್ಮ ಎಕ್ಸ್ ಅಕೌಂಟ್ ನಲ್ಲಿ ಸಿಟಿ ರವಿ ವಿರುದ್ಧ ಫುಲ್ ಆಂಗ್ರಿ ಮೋಡ್ ಅಲ್ಲಿ ಸರಣಿ ಪೋಸ್ಟ್ ಹಾಕಿ ಬಾಂಬ್ ಸಿಡಿಸಿದ್ರು. ಖರ್ಗೆ ಅವರ ಆ ಪೋಸ್ಟ್ ನಲ್ಲಿದ್ದ ಒಂದೊಂದು ಸಾಲುಗಳು ಒಂದೊಂದು ಸಿಡಿಮದ್ದಿನಂತಿದ್ವು. ಸಿಟಿ ರವಿ ಅವರೇ, ಕಾನೂನಿಗೆ ಸವಾಲ್ ಹಾಕ್ತೀನಿ ಅನ್ನೋ ನಿಮ್ಮ ದಾಷ್ಟ ನಡೆಯಲ್ಲ. ಉಪ್ಪು ತಿಂದಿದ್ದೀರಿ ನೀರು ಕುಡಿಯೋಕೆ ರೆಡಿಯಾಗಿರಿ. ಅಬ್ಬಬ್ಬಾ, ಎಷ್ಟು ಪವರ್ಫುಲ್ ವರ್ಡ್ಸ್ ಅಲ್ವಾ? ಪ್ರಿಯಾಂಕ್ ಖರ್ಗೆ ಅವರು ಸಿಟಿ ರವಿ ಅವರ ರಾಜಕೀಯ ಶೈಲಿಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತಾ ಕೆಲವು ಗಂಭೀರ ಪಾಯಿಂಟ್ ಗಳನ್ನ ಎತ್ತಿದ್ರು. ಅವುಗಳನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೇವೆ ನೋಡಿ. ರಾಜಕೀಯ ವ್ಯವಸ್ಥೆಯ ಕಳಂಕ. ಪ್ರಿಯಾಂಕ್ ಖರ್ಗೆ ತಮ್ಮ ಟ್ವೀಟ್ ನಲ್ಲಿ ಹೀಗೆ ಹೇಳಿದ್ದಾರೆ, ಸಿಟಿ ರವಿ ಅಂತಹವರು ನಮ್ಮ ಇಡೀ ರಾಜಕೀಯ ವ್ಯವಸ್ಥೆಗೆ ಅಂಟಿರೋ ಕಳಂಕ. ಸಿಟಿ ರವಿ ಸೇರಿದಂತೆ ಬಿಜೆಪಿಯವರ ಎದೆ ಸಿಳಿದ್ರೆ 4 ಅಕ್ಷರ ಸಿಗಲ್ಲ. ಜೊತೆಗೆ ನೈತಿಕತೆ, ಲಜ್ಜೆ, ಸತ್ಯ, ಬದ್ಧತೆ ಹಾಗೂ ಆತ್ಮಸಾಕ್ಷಿ ಅನ್ನೋದು ಅವರಲ್ಲಿ ಸ್ವಲ್ಪವೂ ಕಾಣಿಸಲ್ಲ ಅಂತ ಕಠಿಣ ಪದಗಳಿಂದ ವಾಗ್ದಾಳಿ ನಡೆಸಿದ್ರು. ದ್ವೇಷದ ಅಸ್ತಿತ್ವ ಮತ್ತು ಪಾಕಿಸ್ತಾನ ಆಂಗಲ್. ಕಳೆದ 3 ವರ್ಷಗಳಿಂದ ಕರ್ನಾಟಕದಲ್ಲಿ ಯಾವುದೇ ದೊಡ್ಡ ಮಟ್ಟದ ಕೋಮುಗಲಭೆ ಸೃಷ್ಟಿಸೋಕೆ ಬಿಜೆಪಿಗರಿಂದ ಆಗಿಲ್ಲ. ಅದಕ್ಕೆ ಸಣ್ಣ ವಿಷಯ ಸಿಕ್ಕರೂ ಸಾಕು, ಅದಕ್ಕೆ ಪಾಕಿಸ್ತಾನ ಹಾಗೂ ಹಿಂದೂ ಮುಸ್ಲಿಂ ಆಂಗಲ್ ಜೋಡಿಸೋದು ಬಿಜೆಪಿಯವರ ಹುಟ್ಟುಗುಣ. ಸಮಾಜ ವಿಭಜನೆ ಮಾಡೋದ್ರಲ್ಲಿ ಬಿಜೆಪಿಯವರ ಅಸ್ತಿತ್ವ ಇದೆ ಅಂತ ಸಮಾಜ ವಿಭಜನೆಯ ಆರೋಪ ಹೊರಿಸಿದ್ರು. ವಾಯ್ಸ್ ಸ್ಯಾಂಪಲ್ ಕೊಡಿ, ಹಳೆ ಕೇಸ್ ಕೆದಕಿದ ಖರ್ಗೆ. ಇನ್ನ ಇಷ್ಟಕ್ಕೆ ನಿಲ್ಲದ ಪ್ರಿಯಾಂಕ್ ಖರ್ಗೆ ಹಳೆಯ ವಿಚಾರವೊಂದನ್ನ ಮತ್ತೆ ಕೆದಕಿದ್ರು. ಈ ಹಿಂದೆ ವಿಧಾನಸಭೆಯಲ್ಲಿ ತಾವು ಆಡಿದ ಅಸಂಸದೀಯ ಮಾತುಗಳ ತನಿಖೆಗೆ ಇಂದಿಗೂ ವಾಯ್ಸ್ ಸ್ಯಾಂಪಲ್ ನೀಡದೆ ಓಡಿ ಹೋಗಿದ್ದೀರಲ್ಲ, ಅದು ನಿಮ್ಮ ಪಲಾಯನವಾದ ಮತ್ತು ಅನೈತಿಕತೆಯನ್ನ ತೋರಿಸುತ್ತದೆ. ಸತ್ಯ ಹೇಳೋಕೆ ಭಯ ಬೇಕಿಲ್ಲ, ಆದ್ರೆ ಸುಳ್ಳು ಹೇಳೋಕೆ ನೈತಿಕ ಭಯ ಇರಬೇಕು. ಅದು ನಿಮಗಿಲ್ಲ ಅಂತ ಸಿಟಿ ರವಿ ಅವರನ್ನ ತೀವ್ರವಾಗಿ ತರಾಟೆಗೆ ತಗೊಂಡ್ರು. ಒಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಈ ದಾಳಿ ರಾಜಕೀಯ ಅಂಗಳದಲ್ಲಿ ದೊಡ್ಡ ತಲ್ಲಣವನ್ನೇ ಸೃಷ್ಟಿ ಮಾಡಿಬಿಡ್ತು. ಹೈಕೋರ್ಟ್ ಮೆಟ್ಟಿಲೇರಿದ ಸಿಟಿ ರವಿ.
ಕೋರ್ಟ್ ನಲ್ಲಿ ನಡೆದ ವಾದ ಏನೋ ಸರಿ. ಇತ್ತ ಪೊಲೀಸರು ಮನೆ ಬಾಗಿಲಿಗೆ ಬರ್ತಿದ್ದಾರೆ. ಅತ್ತ ಸರ್ಕಾರದ ಗೃಹ ಸಚಿವರು ಫುಲ್ ಆಂಗ್ರಿ ಮೋಡ್ ನಲ್ಲಿ ಚಾಲೆಂಜ್ ಮಾಡ್ತಿದ್ದಾರೆ. ಈಗ ಸಿಟಿ ರವಿ ಅವರು ಸುಮ್ಮನೆ ಕೂರ್ಲಿಲ್ಲ. ಅವರು ಸೀದಾ ಓಡಿದ್ದು ಎಲ್ಲಿಗೆ ಗೊತ್ತಾ? ಕರ್ನಾಟಕ ಹೈಕೋರ್ಟ್ ಬಾಗಿಲಿಗೆ. ತಮ್ಮ ವಿರುದ್ಧ ಚಿಕ್ಕಮಗಳೂರು ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರೋ ಕೇಸು ಮತ್ತು ಎಫ್ಐಆರ್ ರದ್ದುಗೊಳಿಸಬೇಕು ಅಂತ ಕೋರಿ ಕ್ರಿಮಿನಲ್ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಯ ತುರ್ತು ವಿಚಾರಣೆಯನ್ನ ಹೈಕೋರ್ಟ್ನ ಪ್ರಭಾವಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಕೈಗೆತ್ತಿಕೊಂಡಿತ್ತು. ಅಲ್ಲಿ ಕೋರ್ಟ್ ಹಾಲ್ನಲ್ಲಿ ಜಡ್ಜ್ ಮುಂದೆ ನಡೆದ ವಾದ ಪ್ರತಿವಾದ ಮಾತ್ರ ಫುಲ್ ಸಿನಿಮ್ಯಾಟಿಕ್ ಆಗಿತ್ತು. ಸಿಟಿ ರವಿ ಪರ ಹಿರಿಯ ವಕೀಲ ಅರುಣ್ ಶಮ್ ವಾದ. ಮೈಲಾರ್ಡ್, ನನ್ನ ಕಕ್ಷಿದಾರರು ಯಾರ ಭಾವನೆಗೂ ಧಕ್ಕೆ ತಂದಿಲ್ಲ, ಎಲ್ಲಿಯೂ ಧರ್ಮದ ಹೆಸರು ಬಳಸಿಲ್ಲ. ಪ್ರಕರಣಕ್ಕೂ ಸಂಬಂಧವೇ ಇಲ್ಲದ ಮೂರನೇ ವ್ಯಕ್ತಿಯೊಬ್ಬರು ಪೊಲಿಟಿಕಲ್ ಮೋಟಿವೇಟ್ ನಿಂದ ದೂರು ಕೊಟ್ಟಿದ್ದಾರೆ. ಪೊಲೀಸರು ಎಫ್ಐಆರ್ ಪ್ರತಿ ಕೊಡದೆಯೇ ಮನೆಗೆ ಬಂದಿದ್ರು. ಹಾಗಾಗಿ ಎಫ್ಐಆರ್ ಎಲ್ಲಿದೆ, ಯಾವ ಕೇಸ್ ಅಂತ ಪ್ರಶ್ನಿಸಿದ್ದಾರಷ್ಟೇ ಅಂತ ಭರ್ಜರಿ ಸಮಜಾಯಿಷಿ ಕೊಟ್ರು. ಸರ್ಕಾರದ ಪರ ಎಸ್ಪಿಪಿ ಬಿಎನ್ ಜಗದೀಶ್ ಕೌಂಟರ್. ಇಲ್ಲ ಮೈಲಾರ್ಡ್, ವಿಷಯ ಅದಲ್ಲ. ಪೊಲೀಸರು ನೋಟಿಸ್ ಕೊಡಕ್ಕೆ ಹೋದಾಗ ಅರ್ಜಿದಾರರು ಸರಿಯಾಗಿ ಸ್ಪಂದಿಸಲಿಲ್ಲ. ತಮ್ಮ ಬೆಂಬಲಿಗರ ಜೊತೆ ಕೂತು ಕಾಂಗ್ರೂ ಕೋರ್ಟ್ ನಡೆಸಿದ್ದಾರೆ. ನೋಟಿಸ್ ನೀಡಲು ತೆರಳಿದ್ದ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗಳನ್ನು ನಿಂದಿಸಿ ಬೆದರಿಕೆ ಹಾಕಿದ್ದಾರೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಕ್ಷಿ ಕೂಡ ನಮ್ಮಲ್ಲಿದೆ ಅಂತ ಕೋರ್ಟ್ ಮುಂದೆ ವಿಡಿಯೋ ಅಸ್ತ್ರ ಹೂಡಿದ್ರು. ಅಂತಿಮವಾಗಿ ಹೈಕೋರ್ಟ್ ಜಡ್ಜ್ ಕೊಟ್ಟ ಆದೇಶವೇನೋ? ಎರಡು ಕಡೆಯ ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ರಾಜ್ಯ ಸರ್ಕಾರ ಹಾಗೂ ಪೊಲೀಸರಿಗೆ ನೋಟಿಸ್ ಜಾರಿ ಮಾಡಿ ವಿಚಾರಣೆಯನ್ನ ಮುಂದೂಡಿತು. ಅಲ್ಲಿಯವರೆಗೆ ಸಿಟಿ ರವಿ ಅವರ ವಿರುದ್ಧ ಯಾವುದೇ ಬಲವಂತದ ಕ್ರಮ ಜರುಗಿಸಬಾರದು ಅಂತ ಪೊಲೀಸರಿಗೆ ಸ್ಟ್ರಿಕ್ಟ್ ನಿರ್ದೇಶನ ಕೊಡ್ತು. ಅಲ್ಲಿಗೆ ಜೈಲು ಪಾಲಾಗೋ ಭೀತಿಯಲ್ಲಿದ್ದ ಸಿಟಿ ರವಿ ಅವರಿಗೆ ಹೈಕೋರ್ಟ್ ನಿಂದ ಬಿಗ್ ರಿಲೀಫ್ ಸಿಕ್ಕಂತಾಯ್ತು. ಹೈಕೋರ್ಟ್ ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ದೇ ತಡ ಸಿಟಿ ರವಿ ಅವರು ತಮ್ಮ ಹೋರಾಟದ ಹಳೆಯ ಅವತಾರಕ್ಕೆ ವಾಪಸ್ ಬಂದ್ರು. ರಾಯಚೂರು ಜಿಲ್ಲೆಯ ಲಿಂಗಸೂಗಿರಿನ ಚತ್ತರ ಗ್ರಾಮದಲ್ಲಿ ಸುದ್ದಿ ಮಾಧ್ಯಮಗಳ ಜೊತೆ ನಿಂತು ತಮ್ಮದೇ ಶೈಲಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಾಣಗಳನ್ನ ಎಸೆದ್ರು. ಸಿಟಿ ರವಿ ಅವರು ಆಡಿದ ಮಾತುಗಳು ಪ್ರತಿಯೊಬ್ಬ ರಾಜಕೀಯ ವಿಶ್ಲೇಷಕರ ಗಮನ ಸೆಳೆದ್ವು. ಅವರು ಏನೇನಂದ್ರು ಗೊತ್ತಾ? ವೋಟ್ ಬ್ಯಾಂಕ್ಗಾಗಿ ಅರೆಸ್ಟ್ ಪ್ಲಾನ್. ನನ್ನನ್ನು ಅರೆಸ್ಟ್ ಮಾಡಿ ತಮ್ಮ ವೋಟ್ ಬ್ಯಾಂಕ್ಗೆ ಒಂದು ಸಂದೇಶ ಕೊಡಬೇಕು ಅನ್ನೋದು ಸರ್ಕಾರದ ಒಳಗಿದ್ದ ಪ್ಲಾನು. ಈ ಸೂಚನೆ ನಮಗೂ ಬಂದಿತ್ತು. ಇನ್ಯಾರು ವಿವಾದಾತ್ಮಕವಾಗಿ ಮಾತನಾಡಿದ್ರೆ, ಅಪಮಾನ ಮಾಡಿದ್ರೆ ಕೇಸ್ ಬೀಳಲ್ಲ. ನಾನು ಮಾತನಾಡಿದ ತಕ್ಷಣ ಸ್ಪೀಡ್ ಆಗಿ ಕೇಸ್ ಹಾಕ್ತಾರೆ. ಆದ್ರೆ ಈ ಮೂಲಕ ನನ್ನ ಬಾಯಿ ಮುಚ್ಚಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. 1982ರ ಹೈಸ್ಕೂಲ್ ಕೇಸ್ ನೆನಪು. ಇನ್ನ ಮಾತಿನ ಮಧ್ಯೆ ತಮ್ಮ ಗತಕಾಲವನ್ನು ನೆನಪಿಸಿಕೊಂಡ ಸಿಟಿ ರವಿ, ಕೇಸು ಜೈಲು ಅನ್ನೋದು ಸಿಟಿ ರವಿಗೆ ಹೊಸತೇನಲ್ಲ ಗುರು. 1982ರಲ್ಲಿ ಅಂದ್ರೆ ಸುಮಾರು 46 ವರ್ಷಗಳ ಹಿಂದೆ ನಾನು ಹೈಸ್ಕೂಲ್ ನಲ್ಲಿದ್ದಾಗಲೇ ನನ್ನ ಮೇಲೆ ಮೊದಲ ಕೇಸ್ ಬಿದ್ದಿತ್ತು. ಆಗಲೇ ನಾನು ಕೇಸ್ಗೆ ಹೆದರಿಲ್ಲ, ಈಗ ಹೆದರ್ತೇನಾ? ನಾವೆಲ್ಲ ಜನಪರ ಹೋರಾಟದಿಂದ ಬಂದವರು. ರೇಪ್ ಮಾಡಿ, ಭ್ರಷ್ಟಾಚಾರ ಮಾಡಿ, ಕಳ್ಳತನ ಮಾಡಿ ಜೈಲಿಗೆ ಹೋಗಬಾರ್ದು. ಜನಪರ ಹೋರಾಟ ಮಾಡಿ ಜೈಲಿಗೆ ಹೋಗುವುದು ಗೌರವದ ಸಂಗತಿ ಅಂತ ಮಾಸ್ ಡೈಲಾಗ್ ಹೊಡೆದ್ರು. ಕಾಂಗ್ರೆಸ್ನ 2 ನಾಲಿಗೆಯ ನೀತಿ ಡಿಕೋಡಿಂಗ್. ಇನ್ನ ಗಂಗಾವತಿಯಲ್ಲಿ ಮಾತನಾಡಿರೋ ಸಿಟಿ ರವಿ, ಕಾಂಗ್ರೆಸ್ ಪಕ್ಷ 2 ನಾಲಿಗೆಯ ನೀತಿ ಅನುಸರಿಸುತ್ತಿದೆ. ರಾಜ್ಯದ ವಿಚಾರಕ್ಕೆ ಬಂದ್ರೆ ಅಧಿಕಾರಿಗಳನ್ನ ಹೊಣೆ ಮಾಡುತ್ತೆ, ಕೇಂದ್ರದ ವಿಚಾರದಲ್ಲಿ ರಾಜಕಾರಣಿಗಳನ್ನ ಹೊಣೆ ಮಾಡುತ್ತೆ. ಕೆಪಿಎಸ್ಸಿ ಹಗರಣ, ಸಿಇಟಿ ಪೇಪರ್ ಲೀಕ್, ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದ್ರೆ ಅಧಿಕಾರಿಗಳು ಕಾರಣ ಅಂತಾರೆ. ಅದೇ ಕೇಂದ್ರದಲ್ಲಿ ಏನೇ ಆದ್ರೂ ಮೋದಿ ಕಾರಣ ಅಂತಾರೆ. 80 ಲಕ್ಷ ರೂಪಾಯಿಗೆ ಒಂದು ಪಶು ವೈದ್ಯಾಧಿಕಾರಿ ಪೋಸ್ಟ್ ಮಾರಾಟವಾಗ್ತಿದೆ ಅಂದ್ರೆ ಈ ಸರ್ಕಾರದ ನೈತಿಕತೆ ಎಲ್ಲಿದೆ ಅಂತ ತೀವ್ರ ಪ್ರಶ್ನೆ ಎತ್ತಿದ್ರು. ಪೊಲೀಸರ ಜೊತೆ ನೆಂಟಸ್ತನದ ಹಾಸ್ಯ. ಇನ್ನ ಪೊಲೀಸರ ನೋಟಿಸ್ ವಿಚಾರಕ್ಕೆ ತಮ್ಮದೇ ಶೈಲಿಯಲ್ಲಿ ಚಟಾಕಿ ಹಾರಿಸಿರೋ ಸಿಟಿ ರವಿ, ಪೊಲೀಸರ ಜೊತೆ ನನಗೆ ಬಹಳ ವರ್ಷಗಳಿಂದ ಉತ್ತಮ ನೆಂಟಸ್ತನವಿದೆ. ಈ ನೆಂಟಸ್ತನ ಸದಾ ಇರಬೇಕು ಅಂತ ಪೊಲೀಸರೇ ಬಯಸಿ ಆಗಾಗ ನೋಟಿಸ್ ಕೊಡ್ತಾ ಇರ್ತಾರೆ. ಇಂಥ ನೋಟಿಸ್ ಗಳಿಗೆ ಹೆದರೋ ಜಾಯಮಾನ ನನ್ನದಲ್ಲ ಅಂತ ನಕ್ಕು ಬಿಟ್ರು. ಸ್ನೇಹಿತರೆ, ಇದಿಷ್ಟು ಸಿಟಿ ರವಿ ಅವರ ನೀಟ್ ಮುಲ್ಲಾ ಸ್ಟೇಟ್ಮೆಂಟ್ ನಿಂದ ಶುರುವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಉಪ್ಪು ನೀರು ಎಚ್ಚರಿಕೆ, ಹೈಕೋರ್ಟ್ ನ ನೋ ಕೊಯರ್ಸಿವ್ ಆಕ್ಷನ್ ಆದೇಶ ಹಾಗೂ ಸಿಟಿ ರವಿ ಅವರ ಸರಣಿ ವಾಗ್ದಾಳಿಯ ಕಂಪ್ಲೀಟ್ ಬಿಗ್ ಪಿಕ್ಚರ್. ಅದೇನೇ ಇರ್ಲಿ, ಕರ್ನಾಟಕದಲ್ಲಿ ಮುಂಬರುವ ದಿನಗಳಲ್ಲಿ ಈ ರಾಜಕೀಯ ಜಟಾಪಟಿ ಇನ್ನಷ್ಟು ಕಾವು ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಒಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಕಾನೂನಿನ ಚೌಕಟ್ಟಿನ ಕ್ರಮ ಅಂತಿದ್ರೆ, ಇನ್ನೊಂದು ಕಡೆ ವಿಪಕ್ಷ ಬಿಜೆಪಿ ಇದು ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಧ್ವನಿ ಅಡಗಿಸುವ ತಂತ್ರ ಅಂತ ಚಾಲೆಂಜ್ ಮಾಡ್ತಿದೆ. ಹಾಗಾದ್ರೆ ಈ ಇಡೀ ಹೈಡ್ರಾಮಾದ ಬಗ್ಗೆ ನಿಮ್ಮ ಪರ್ಸನಲ್ ಒಪಿನಿಯನ್ ಏನು? ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಾರ್ನಿಂಗ್ ಮತ್ತು ಕೌಂಟರ್ ಸರಿ ಇದೆಯಾ, ಅಥವಾ ಸಿಟಿ ರವಿ ಅವರು ಹೇಳಿದಂತೆ ಇದು ದ್ವೇಷದ ರಾಜಕಾರಣವಾ? ಕೋರ್ಟ್ ನೀಡಿದ ಈ ಮಧ್ಯಂತರ ಆದೇಶದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಮುಕ್ತ ಅಭಿಪ್ರಾಯಗಳನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿನ ಮಾಹಿತಿ ಇಷ್ಟ ಆದ್ರೆ ಆ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಗ್ರೂಪ್ ಗಳಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ದಿನನಿತ್ಯದ ಇಂಥ ಬಿಸಿ ಬಿಸಿ ಪೊಲಿಟಿಕಲ್ ಮತ್ತು ಟ್ರೆಂಡಿಂಗ್ ನ್ಯೂಸ್ ಬ್ರೇಕ್ ಡೌನ್ ಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಬಿಗ್ ಅಪ್ಡೇಟ್ ನೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್, ಸ್ಟೇ ಸೇಫ್, ಬಾಯ್.